ಚಿಕ್ಕಮಂಗ್ಳೂರ್ಗೆ ಹೋದ್ರೆ ಚಿಕ್ಕಮಂಗ್ಳೂರ್ಗೆ ಹೋದ್ರೆ ಕಾಫಿಯ ನಾಡು, ತರೀಕೆರೆಗೆ ಹೋದ್ರೆ ಅಡಿಕೆಯ ನಾಡು, ಚಿತ್ರದುರ್ಗ ಕೋಟೆಯ ನಾಡು, ದಾವಣಗೆರೆಗೆ ಹೋದ್ರೆ ಜ್ಞಾನದ ನಾಡು, ವಿಶೇಷವಾಗಿ ಸಿರಿಧಾನ್ಯದ ನಾಡು ಹೊಸದುರ್ಗ. ಕೋಟೆ ನಾಡು, ಕಾಫಿ ನಾಡು ಎಲ್ಲ ನೋಡಿದ್ವಿ. ನಮ್ಮ ಒಂದು ಹೊಸದುರ್ಗಕ್ಕೂ ಏನಾದ್ರೂ ಹೆಸರಿಡಬೇಕು ಅಂತಂದಾಗ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಸಿರಿಧಾನ್ಯಗಳ ನಾಡು ಅಂತ ಹೆಸರಿಟ್ಟಿದ್ದಾರೆ. ಬೆಂಗಳೂರಿನಿಂದ ಬರ್ತಾ ನೀವು ಬೋರ್ಡ್ ಅನ್ನ ನೋಡ್ಬೋದು, ಸಿರಿಧಾನ್ಯಗಳ ನಾಡು ಹೊಸದುರ್ಗ ಅಂತ. ಸಾವಿಗೆ ಕೂಡ ರಾಗಿಗೆ ಹೆಂಗೆ ಬೆಂಬಲ ಬೆಲೆ ಸರ್ಕಾರ ಸೂಚನೆ ಮಾಡಿದೆ, ಹಂಗೆ ಕೂಡ ಸಾವಿಗೆ ಕೂಡ ಪೂರಕವಾಗಿ ಕ್ವಿಂಟಾಲ್ಗೆ 5,000 ರೂಪಾಯಿನ ನಿಗದಿ ಮಾಡಿದ್ದಾರೆ. ಸಾವಿಗೆ ಕೆರೆ ನೀರು ಅವರ ಅಭಿವೃದ್ಧಿನ ಹೆಂಗೆ ಹಸಿರು ಕ್ರಾಂತಿಯನ್ನು ಮಾಡಬೇಕು ನನ್ನ ತಾಲೂಕನ್ನ, ನಾನು ಹಸಿರಾಗಿರ್ಬೇಕು, ನನ್ನ ತಾಲೂಕಿನ ಜನ ಯಾವಾಗಲೂ ಕೂಡ ನಗ್ತಾ ಇರಬೇಕು, ಹಸಿರಾಗಿರ್ಬೇಕು ಅಂತ ಹೇಳಿ ಅವರು ನೀರಾವರಿ ಹೋರಾಟವನ್ನು ಮಾಡುವ ಮುಖಾಂತರ. ಬನ್ನಿ ಸ್ನೇಹಿತರೆ, ನಾವಿವತ್ತ ರೈತರ ಸಮಸ್ಯೆಗಳ ಬಗ್ಗೆ, ರೈತರ ಸವಾಲುಗಳ ಬಗ್ಗೆ ಮಾತಾಡೋಣ. ಇವತ್ತು ನಮ್ಮ ದೇಶದಲ್ಲಿ ರೈತರ ಸಮಸ್ಯೆಗಳು ಒಂದೆರಡಿಲ್ಲ ಸ್ನೇಹಿತರೆ, ಆದ್ರೆ ರೈತರ ವಿಷಯ ಅಂದ್ರೆ ಯಾರು ಕೇಳೋದಿಲ್ಲ. ರೈತರ ಒಂದು ಸಮಸ್ಯೆಗಳಿಗೆ ಯಾರು ಧ್ವನಿಗೂಡ್ತಾ ಇಲ್ಲ. ಅದ್ರ ಬಗ್ಗೆ ನಾವೆಲ್ಲ ಇವತ್ತು ತಿಳ್ಕೊಳ್ಳೋಣ. ಏನೆಲ್ಲ ಸಮಸ್ಯೆಗಳಿದೆ, ಏನೆಲ್ಲ ಸವಾಲುಗಳಿದೆ ಎಲ್ಲವನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ, ನಾವು ಭಾರತದ ದೇಶದ ಬೆನ್ನೆಲುಬು ಅಂತ ರೈತರನ್ನ ಕರಿತೀವಿ. ಅನ್ನ ನೀಡುವ ಅನ್ನದಾತರು ಅಂತ ಹೇಳ್ತೀವಿ. ಬೆಳಗಿನ ಜಾವದಿಂದ ರಾತ್ರಿಯವರೆಗೆ ಬಿಸಿಲಿನಲ್ಲಿ ಮಳೆಯನ್ನದೆ ಬಿಸಿಲೆನ್ನದೆ ದುಡಿದು ಅವರು ನಮ್ಗೆಲ್ಲ ಆಹಾರವನ್ನ ನೀಡ್ತಾರೆ, ಅನ್ನವನ್ನ ನೀಡ್ತಾರೆ ಅಂತ ಅನ್ನದಾತರ ಬಗ್ಗೆ ನಾವು ಎಷ್ಟೋ ಜನ ಧ್ವನಿ ಎತ್ತುತ್ತಾ ಇಲ್ಲ. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಕೃಷಿಯನ್ನೇ ಅವಲಂಬಿಸಿರುವಂತಹ ದೇಶ ನಮ್ದು. ರಾಜ್ಯದ ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತ ಕೃಷಿಯನ್ನೇ ನಂಬಿಕೊಂಡು ಇರುವಂತಹ 60ರಷ್ಟು ಜನರಿದ್ದಾರೆ. ಆದ್ರೆ ಕೃಷಿಯ ವಿಚಾರ ಅಂತ ಬಂದಾಗ ಯಾರು ಕೂಡ ಕೈ ಜೋಡಿಸ್ತಾ ಇಲ್ಲ. ಇವತ್ತ ಇದ್ರ ಬಗ್ಗೆ ಎಲ್ಲ ಪರಿಪೂರ್ಣವಾಗಿ ಮಾತಾಡೋಣ. ಅವರ ಸಮಸ್ಯೆಗಳನ್ನ, ಅವರ ಸವಾಲುಗಳನ್ನ ಎಲ್ಲವನ್ನ ನಾವು ರೈತರ ಬಗ್ಗೆ ಕಳಕಳಿ ಇರುವಂತಹ ಹೊಸದುರ್ಗ ತಾಲೂಕಿನ ಗೌರವ ಅಧ್ಯಕ್ಷರಾದಂತಹ ಅರಳಹಳ್ಳಿಯ ಬೋರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತ ರೈತರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ, ರೈತರ ವಿಚಾರಗಳ ಬಗ್ಗೆ ಅವರು ಹೇಳ್ತಾರೆ. ಸರ್, ವೆಲ್ಕಮ್ ಟು ಸ್ಯಾಂಟೆ ಕನ್ನಡ ಯೂಟ್ಯೂಬ್ ಚಾನಲ್. ಸರ್, ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು. ಸರ್, ನೀವು ರೈತರ ಬಗ್ಗೆ ಹೇಳಿ ಸರ್. ಈಗ ಏನಾಗಿದೆ ಸಂತೋಷ್ ಅಂದ್ರೆ, ನೀವು ಒಂದು ಒಳ್ಳೆಯ ಜಾಗೃತಿಗೆ ಇವತ್ತು ಬಂದಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಾವೆಲ್ಲರೂ ಕಂಡ ಹಾಗೇನೆ ಯಾರಿಗೂ ಕೂಡ ರೈತರ ಬಗ್ಗೆನೆ ಕಾಳಜಿನೇ ಇತ್ತೀಚೆಗೆ ಬಹಳ ಕಡಿಮೆ ಆಗಿದೆ. ರೈತರು ಅಂದ್ರೇನೆ ಜೀವನ ಸಾಕಪ್ಪ, ಬೇಡವೇ ಬೇಡ, ರೈತರ ಬದುಕೇ ಬೇಡ, ರೈತರ ಬದುಕನ್ನ ಬಿಟ್ಟು ಬೇರೆ ಏನಾದ್ರೂ ಬದುಕು ಮಾಡಿದ್ರು ಪರವಾಗಿಲ್ಲ, ರೈತರ ಕೆಲಸ ಬೇಡ. ನಮ್ಮ ಈ ಒಂದು ನಮ್ಮ ಪೀಳಿಗೆನೆ ರೈತರ ಬದುಕು ಸ್ಟಾಪ್ ಆಗ್ಬಿಡ್ಲಿ, ನಮ್ಮ ಮಕ್ಕಳ ಪೀಳಿಗೆಗೆ ರೈತರ ಬದುಕು ಹೋಗಬಾರದು ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ. ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಇಡೀ ಭಾರತದಲ್ಲಿ 60% ಅಷ್ಟು ವ್ಯವಸಾಯವನ್ನೇ ನಂಬಿರುವಂತಹ ಭಾರತ ದೇಶ. ಹೌದು. ಇವತ್ತು 130 ಕೋಟಿ ಜನಸಂಖ್ಯೆಯಲ್ಲಿ 60% ಕೃಷಿಯನ್ನು ನಂಬಿ, ಕೃಷಿಯನ್ನೇ ಅವಲಂಬಿಸಿ ಜೀವನ ಮಾಡುವಂತಹ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ. ಇವತ್ತು ಸರ್ಕಾರ ಇರ್ಬೋದು, ಅಧಿಕಾರಿಗಳಿರ್ಬೋದು, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದ್ರೂ ಕೂಡ ಯಾರು ಕೂಡ ಕಿಂಚಿತ್ತೂ ಕೂಡ ಯಾವುದನ್ನು ಕೂಡ ರೈತರಿಗೆ ತಲುಪಿಸುವಂತ ಕೆಲಸ ಈಗ ಕೂಡ ಆಗ್ತಾ ಇಲ್ಲ. ಜೊತೆಗೆ ನಮ್ಮ ದೇಶ ಕೃಷಿಗೆ ಪ್ರಧಾನವಾಗಿರ್ತಕ್ಕಂಥ ದೇಶ, ಬಹಳ ಮುಖ್ಯವಾಗಿ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡುವಂತ ನಮ್ಮ ದೇಶ. ಅದರಲ್ಲೂ ಕೂಡ ವಿಶೇಷವಾಗಿ ಎಲ್ಲ ಬೆಳೆ ಧಾನ್ಯಗಳನ್ನ ವಿಶೇಷವಾಗಿ ನಮ್ಮ ಆಹಾರಕ್ಕೆ ಯಾವ್ಯಾವದ ಜಿಲ್ಲೆಯಲ್ಲಿ ಯಾವ್ಯಾವ್ದನ್ನ ಬೆಳಿಬೇಕು ಅಂತ ವಿಶೇಷವಾಗಿ ಒಂದು ನೆಲಗಟ್ಟನ್ನ ಹೊಂದಿರತಕ್ಕಂಥ ನಮ್ಮ ಭಾರತ ದೇಶ ಅಂತ ಹೇಳಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಸಂತೋಷ ಅವರೇ. ಹೌದು ಸರ್. ಈಗ ಪ್ರತಿಯೊಬ್ರು ನೋಡ್ಬೋದು, ನೀವೀಗ ಕೃಷಿ ಅಂದ್ರೆ ನಾವು ಡಾಕ್ಟರ್, ನಾವು ಇಂಜಿನಿಯರ್, ನಾವು ಪ್ರೊಫೆಸರ್ ಅಂತಾರೆ. ಎಲ್ಲರೂ ಕೃಷಿಕರೇ ಅಲ್ವಾ ಸರ್? ಎಲ್ಲ ಕೃಷಿ ಕುಟುಂಬದಿಂದ ಬಂದವರೇ ಅಲ್ವಾ ಸರ್? ಆದ್ರೆ ಅವರೆಲ್ಲ ನಿಮ್ ಜೊತೆ ನಿಲ್ತಾ ಇದಾರ? ನಿಮ್ಮ ಬೇರೆ ಬೇರೆ ವರ್ಗದಲ್ಲಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂತವ್ರು, ರೈತರನ್ನ ಬಿಟ್ಟು ಬೇರೆ ಸಂಘ ಸಂಸ್ಥೆಗಳಲ್ಲಿರುವಂತವ್ರೆಲ್ಲ ನಿಮ್ಮ ಸಮಸ್ಯೆ ಅಂದ್ರೆ ಎಲ್ಲ ಬರ್ತಾ ಇದಾರ ಸರ್? ಒಳ್ಳೆಯ ಪ್ರಶ್ನೆ. ಏನಾಗಿದೆ ಅಂತಂತಂದ್ರೆ ಆಹಾರ ಎಲ್ಲರಿಗೂ ಬೇಕು. ಹೌದು. ತಿನ್ನೋದಕ್ಕೆ ಆಹಾರ ಎಲ್ಲರಿಗೂ ಬೇಕು. ಯಾರು ಬಂದು ಹಳ್ಳಿಯಲ್ಲಿ ರೈತರ ಕೆಲಸ ಮಾಡ್ತೀರಾ ಅಂತಂದ್ರೆ ಯಾರು ಕೈ ಎತ್ತೋದಿಲ್ಲ. ಆಹಾರ ಬೇಕು ಎಷ್ಟು ಜನ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೈ ಎತ್ತುವಂತ ಪರಿಸ್ಥಿತಿ. ಖಂಡಿತ. ಯಾರು ಊರಿಗೆ ಬಂದು ಹಳ್ಳಿಗೆ ಬಂದು ವ್ಯವಸಾಯನ ಮಾಡ್ತೀರಾ, ತಮ್ಮ ಮಕ್ಕಳನ್ನ ವ್ಯವಸಾಯಕ್ಕೆ ಬಿಡ್ತೀರಾ ಅಂದ್ರೆ ಯಾರು ಕೂಡ ಕೈ ಎತ್ತೋದಿಲ್ಲ. ಹೌದು. ನಾವು ಹಲವಾರು ಹೋರಾಟಗಳನ್ನು ಮಾಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ತಾಲೂಕ್ ಕಚೇರಿ, KIB ಇರ್ಬೋದು, ಹೋರಾಟವನ್ನು ಮಾಡುವ ಮುಖಾಂತರ ಬೆರಳೆಣಿಕೆ ಅಷ್ಟು ಜನ ನಮಗೆ ಕೈ ಜೋಡಿಸ್ತಾರೆ. ಅಧಿಕಾರಿಗಳು ಕೂಡ ನಾವು ಹೋದಂತ ಸಂದರ್ಭದಲ್ಲಿ ನಾವು ಕೂಡ ರೈತಾಪಿ ಜೀವನವನ್ನ ನಡೆಸಿದೀವಿ, ರೈತಾಪಿ ಬದುಕಿಂದ ಬಂದಿದೀವಿ ಅಂತ ಹೇಳ್ತಾರೆ ಅಷ್ಟೇ. ಯಾರು ಕೂಡ ರೈತರಿಗೆ ಸ್ಪಂದಿಸೋದಿಲ್ಲ. ನೋಡಿ ಸ್ನೇಹಿತರೆ, ಈ ಮಾತುಗಳನ್ನ ಕೇಳಿದಾಗ ತುಂಬಾ ನೋವಾಗುತ್ತೆ. ನಾವು ಯಾವುದೇ ಬೇರೆ ಕೆಲಸವನ್ನ ಮಾಡ್ಬೋದು, ಆದ್ರೆ ನಮ್ಮ ತಂದೆ
ನಮ್ಮ ತಾತ ಎಲ್ಲರೂ ರೈತ ಕುಟುಂಬದಿಂದ ಬಂದವರಲ್ವಾ ನಾವು. ಆದ್ರೆ ರೈತರ ಸಮಸ್ಯೆ ಅಂದ್ರೆ ಅವ್ರು ಹೇಳ್ತಾರೆ, ಯಾವುದೇ ಒಂದು ಹೋರಾಟಗಳಿದ್ದಾಗ ಕೆಲವು ಜನ ಬರ್ತಾರೆ, ಬೆರಳೆಣಿಕೆಯಷ್ಟೇ ಜನ ಬರ್ತಾರೆ ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಇದು ಆಗ್ಬಾರ್ದು ಸ್ನೇಹಿತರೆ. ರೈತರಿಗೆ ಯಾವುದೇ ಸಮಸ್ಯೆ ಅಂತ ಬಂದಾಗ ಎಲ್ಲರೂ ಒಗ್ಗೂಡಿ ಅವರಿಗೆ ಕೈ ಜೋಡಿಸ್ಬೇಕು. ಯಾಕೆಂದ್ರೆ ಅವ್ರಿಲ್ಲ ಅಂದ್ರೆ ನಾವಿಲ್ಲ ಅಲ್ವಾ. ಪ್ರತಿದಿನ ನಾವು ಊಟ ಮಾಡ್ತಾ ಇದೀವಿ, ಅನ್ನವನ್ನ ತಿಂತಾ ಇದೀವಿ ಅಂದ್ರೆ ಇವತ್ತ ರೈತರೇ ಕಾರಣ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಬೋರೇಶ್ ಅವರು ಹೇಳಿದಂತೆ ಅವರ ಒಂದು ಹೋರಾಟಗಳಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತೀನಿ. ನನ್ನ ಮುಂದಿನ ಪ್ರಶ್ನೆ, ನೀವು ಈಗ ಡಿಸೆಂಬರ್ 23ನೇ ತಾರೀಕು ಹೊಸದುರ್ಗದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ವಿ. ಅದು ರೈತ ದಿನಾಚರಣೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನು, ಯಾಕೆ ಮಾಡಿದ್ರಿ? ಸರಿಯಾದ ಪ್ರಶ್ನೆ. ವಿಶೇಷವಾಗಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ದೇಶದ 5ನೆಯ ಜನಪ್ರಿಯ ಪ್ರಧಾನಿ ಆಗಿರತಕ್ಕಂತ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮದಿನವನ್ನ ರೈತರ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಇಡೀ ದೇಶಾದ್ಯಂತ ಎಲ್ಲ ಸರ್ಕಾರಿ ಮತ್ತು ಸರ್ಕಾರೇತರ ಕಚೇರಿಗಳಲ್ಲೂ ಕೂಡ ಆಚರಣೆಯನ್ನ ಮಾಡಿದ್ವಿ. ಬಹುಶಃ ಯಾಕೆ ಅಂತಂತಂದ್ರೆ ಚರಣ್ ಸಿಂಗ್ ಅವರು ರೈತರ ಬಗ್ಗೆ ಇದ್ದಂತ ಕಾಳಜಿ, ರೈತರಿಗೆ ಎಲ್ಲ ಸವಲತ್ತುಗಳನ್ನು ದೊರಕಿಸಬೇಕು ಅನ್ನೋ ಉದ್ದೇಶದಿಂದ ಹೋರಾಟವನ್ನು ಮಾಡಿ ರೈತ ಪರ ನಿಂತಂತ ಪ್ರಧಾನಿಯವರು. ಹಾಗಾಗಿ ಅವರನ್ನ ಆ ಸಂದರ್ಭದಲ್ಲಿ ವಿಶೇಷವಾಗಿ ಅವರ ಜನ್ಮದಿನವನ್ನು ಆಚರಣೆ ಮಾಡುವ ಮುಖಾಂತರ ಅವರ ಬಗ್ಗೆ ಮಾಹಿತಿ ಮಾರ್ಗದರ್ಶನವನ್ನು ಕೊಡುವ ಮುಖಾಂತರ ಈ ಭಾಗದ ಎಲ್ಲ ರೈತರನ್ನು ಪ್ರಮುಖವಾಗಿ ಕರೆಸಿ ಚೌಧರಿ ಅವರು ಏನು ಅವರ ನಮ್ಮ ದೇಶಕ್ಕೆ ರೈತರಿಗೆ ಏನು ಕೊಡುಗೆಯನ್ನ ಕೊಟ್ಟಿದ್ದಾರೆ, ಅವರ ಸಾಧನೆ ಏನು ಅನ್ನೋದನ್ನ ನಾವು ತಾಲೂಕು ಕೃಷಿ ಸಮಾಜ ಮತ್ತು ರೈತ ಸಂಘ ಹಾಗೇನು ಕೃಷಿ ಇಲಾಖೆ ಮೂರೂ ಜಂಟಿಯಾಗಿ ಅವತ್ತು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಡಿಸೆಂಬರ್ 23 ರೈತರ ದಿನಾಚರಣೆಯನ್ನ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಬಹಳ ರೈತರು ಸೇರಿದ್ರು. ಅವರಿಗೆ ಮಾಹಿತಿ ಮಾರ್ಗದರ್ಶನ ಕೊಡುವ ಮುಖಾಂತರ ಬಹಳ ಯಶಸ್ವಿನ ಕಾರ್ಯಕ್ರಮವನ್ನ ಮಾಡಿದ್ವಿ. ಸಂತವರು ನೋಡಿ ಸ್ನೇಹಿತರೆ, ಹೊಸದುರ್ಗದಲ್ಲಿ ರೈತ ದಿನಾಚರಣೆ ಆಯ್ತು. ರೈತ ದಿನಾಚರಣೆಯಲ್ಲಿ ಹಲವಾರು ರೈತರು ಈ ಒಂದು ರೈತ ದಿನಾಚರಣೆಯ ದಿನ ಮುಖಂಡರುಗಳು ಗಣ್ಯರೆಲ್ಲ ಸೇರಿದ್ರು. ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ರೈತರಿಗೆ ಒಂದು ಗೌರವಿಸುವಂತದ್ದು ಹಾಗೂ ರೈತ ಮುಖಂಡರಾದಂತಹ ದೇಶದ 5ನೆಯ ಪ್ರಧಾನಿಯಾದಂತಹ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮ ದಿನವನ್ನ ರೈತ ದಿನಾಚರಣೆಯಾಗಿ ಹೊಸದುರ್ಗದಲ್ಲಿ ಆಚರಣೆ ಮಾಡಿದ್ರು. ಆ ಒಂದು ವಿಷಯವನ್ನು ಕೇಳಿ ತುಂಬಾ ಖುಷಿ ಆಗುತ್ತೆ. ರೈತ ದಿನಾಚರಣೆ ರೈತರಿಗಾಗಿ ಅಂತ ಒಂದು ದಿನವನ್ನ ಮೀಸಲಿಟ್ಟಿದ್ದಾರೆ. ಇದು ತುಂಬಾ ಒಳ್ಳೆಯ ವಿಷಯ ಸ್ನೇಹಿತರೆ. ನನ್ನ ಇನ್ನೊಂದು ಪ್ರಶ್ನೆ, ರೈತರ ಒಂದು ಜೀವನ ಒಂದು ಪ್ರಕೃತಿಯ ಮೇಲೆ ಅವಲಂಬನೆ ಆಗಿದೆ. ಈ ಪ್ರಕೃತಿ ಮೇಲೆ ಅವಲಂಬನೆ ಆಗಿರೋದ್ರಿಂದ ರೈತರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮೊದಲನೇದಾಗಿ ಹವಾಮಾನದ ಬದಲಾವಣೆ ಪ್ರಥಮವಾಗಿ ಹೇಳ್ಬೇಕಂದ್ರೆ ಹವಾಮಾನದ ಬದಲಾವಣೆ. ಎರಡನೇದಾಗಿ ಕಾಲಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಮಳೆ ಬಾರದೇ ಇರತಕ್ಕಂಥದ್ದು ಪರಿಸ್ಥಿತಿ. ಹೀಗಾಗಿ ರೈತರ ಜೀವನಕ್ಕೆ ನಿರಂತರವಾಗಿ ಪೆಟ್ಟನ್ನ ಕೊಡ್ತಾ ಇರತಕ್ಕಂಥದ್ದು ಕೂಡ ಒಂದು. ಈ ಕಾರಣದಿಂದಾಗಿ ರೈತರು ಬೆಳೆದಂತಹ ಬೆಳೆಗಳಿಗೆ ನಿರಂತರವಾಗಿ ಹೊಡೆತ ಬರ್ತಾ ಇದೆ. ನಾವೀಗಾಗಲೇ ಒಂದು ಬೆಳೆಯನ್ನ ಬಿತ್ತನೆ ಮಾಡ್ತೀವಿ, ಬಿತ್ತನೆ ಮಾಡಿ ಸಂದರ್ಭದಲ್ಲಿ ಮಳೆ ಬರುತ್ತೆ, ಮತ್ತೆ ನಾವು ಏನು ಎಡಕುಂಟೆ ಹೊಡಿಬೇಕಾಗಿರುತ್ತೆ, ಗೊಬ್ಬರ ಹಾಕ್ಬೇಕಾಗಿರುತ್ತೆ, ಮಧ್ಯಾಂತರದಲ್ಲಿ ಮಳೆನೇ ಬರೋದಿಲ್ಲ. ಬಿತ್ತನೆ ಮಾಡಿದಂತ ಸಂದರ್ಭದಲ್ಲಿ ಬಂದಂತ ಮಳೆ ಈ ವರ್ಷ ಏನಾಯ್ತು ಅಂತಂದ್ರೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಸಾವಿಯನ್ನ ನಾವು ಬಿತ್ತಿದ್ವಿ. ಮಳೆ ಅವತ್ ಬಿತ್ತಿದ ಸಂದರ್ಭದಲ್ಲಿ ಬಂದಂತ ಮಳೆ ಮತ್ತೆ ಎಡೆಕುಂಟೆ ಹೊಡೆದ್ರು ಕೂಡ ಮಳೆ ಬರ್ಲಿಲ್ಲ. ಕಟಾವು ಸಂದರ್ಭಕ್ಕೆ ಮಳೆ ಬಂತು. ಏನ್ ಕಟಾವ್ ಮಾಡ್ಬೇಕು, ಬೆಳೆ ಮಾತ್ರ 1 ಅಡಿ 1.5 ಅಡಿ ಬೆಳೆ ಬಂದಿದೆ. ಕಟಾವ್ ಮಾಡ್ಬೇಕು, 1 ಎಕರೆ ಸಾವಿಗೆ 1-1.5 ಕ್ವಿಂಟಾಲು ಕೂಡ ಇಳುವರಿ ಬರ್ಲಿಲ್ಲ ಈ ಸರಿ. ಸ್ನೇಹಿತರೆ, ನಮಗೆ ಈಗ ಪ್ರಕೃತಿ ಮೇಲೆ ಅವಲಂಬನೆಯಿಂದ ರೈತರಿಗೆ ಆಗೋ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರಕೃತಿಯ ಅವಲಂಬನೆಯಿಂದ ಎಷ್ಟು ಸಮಸ್ಯೆಗಳಾಗ್ತವೆ ಅಂದ್ರೆ ಮಳೆಯಿಂದಾಗಿ ಬೆಳೆದಂತ ಬೆಳೆ ಕೈಗೆ ಸಿಗೋದಿಲ್ಲ. ಈ ತರ ಸಮಸ್ಯೆಗಳಿಂದ ರೈತರು ತುಂಬಾ ಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಪ್ರಕೃತಿಯ ಮೇಲಿನ ಒಂದು ಅವಲಂಬನೆಯಿಂದ ರೈತರಿಗೆ ತುಂಬಾ ತೊಂದರೆಗಳಾಗ್ತಾ ಇದಾವೆ ಅನ್ನೋದನ್ನು ಕೂಡ ಈಗ ತಿಳಿಸ್ಕೊಟ್ಟಿದ್ದಾರೆ. ರೈತರು ಆರ್ಥಿಕವಾಗಿ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ರೈತರು ಆರ್ಥಿಕವಾಗಿ ಸಂಕಷ್ಟವನ್ನ ಪಡ್ತಾ ಇರೋದು ಕೂಡ ಸಹಜವಾಗಿದೆ. ಇದಕ್ಕೆ ದೊಡ್ಡ ಒಂದು ಸಮಸ್ಯೆ ಅಂತಂತಂದ್ರೆ ಸಮಯಕ್ಕೆ ಸರಿಯಾಗಿ ಮಳೆ ಬಾರದೆ ಇರ್ತಕ್ಕಂಥದ್ದು. ಮಳೆ ಬಂದು ಕಟಾವು ಮಾಡೋ ಸಂದರ್ಭದಲ್ಲಿ ವಿಶೇಷವಾಗಿ ಮಳೆ ಬರ್ತಕ್ಕಂಥದ್ದು ಇರ್ಬೋದು. ಮತ್ತೆ ವಿಶೇಷವಾಗಿ ಬೆಳೆ ಬೆಳೆದಂತ ಸಂದರ್ಭದಲ್ಲಿ ಅವರಿಗೆ ಬೆಲೆ ಸಿಗ್ತಕ್ಕಂತೆ ಇರ್ಬೋದು. ಅವರು ಬೆಳೆದಂತಹ ಬೆಲೆಗೆ ಈಗಾಗಲೇ ತಮಗೆಲ್ಲರೂ ಕೂಡ ಗೊತ್ತಿದೆ. ಇವತ್ತು ನೀರುಳ್ಳಿ ಟೊಮೆಟೊವನ್ನು ರೋಡ್ಗೆ ಹಾಕಿರೋದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅಂತ ಒಂದು ಸಂಕಷ್ಟದಲ್ಲಿ ಬಹುಶಃ ಬಹಳ ರೈತ ಸಾಲದ ಬಲೆಗೆ ಬಿದ್ದು ಇವತ್ತು ಬಳತಿರೋದು ನಾವು ಕೂಡ ಕಾಣಬಹುದು. ಸರ್, ಹೌದು, ನೀವ್ ಹೇಳಿದ್ರಿ ಸಾಲದ ಸುಳಿಗೆ ಸಿಲುಕ್ತಾ ಇದಾರೆ ಅಂತ. ಸರ್ಕಾರದಿಂದ ಸಾಲ ಸೌಲಭ್ಯಗಳಿದಾವಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಒಳ್ಳೆ ಪ್ರಶ್ನೆನೆ ಅಂತ ನಾನು ಭಾವಿಸ್ತೇನೆ. ಸರ್ಕಾರ ಇವತ್ತು ಸಾಲವನ್ನ ಕೊಡಬೇಕಾದ್ರೆ ವಿಶೇಷವಾಗಿ ರೈತರು ಖಾತೆದಾರ ಆಗಿರ್ಬೇಕು, ಬಹಳ ಮುಖ್ಯವಾಗಿ. ಅದಕ್ಕಿಂತ ಬಹಳ ಮುಖ್ಯವಾಗಿ ಅವನು ಅಕೌಂಟ್ ಅನ್ನು ಹೊಂದಿರ್ಬೇಕು. ಇವತ್ತು ಏನಾಗಿದೆ ಅಂತಂದ್ರೆ ಇವತ್ತು ತಾತ ಮುತ್ತಜ್ಜನ ಕಾಲದಲ್ಲೇ ಇವತ್ತು ಜಮೀನುಗಳು ಇದಾವೆ. ನಾವು ಕೂಡ ಈ ಒಂದು ವಯಸ್ಸಿಗೆ ಬಂದ್ರು ಕೂಡ ನಮ್ಮ ಜಮೀನುಗಳು ನಮ್ಮ ಹೆಸರಿಗೆ ಬಂದಿಲ್ಲ, ನಮ್ಮ ಅಪ್ಪನ ಹೆಸರಿಗೆ ಬಂದಿಲ್ಲ, ನಮ್ಮ ಹೆಸರು ಕೂಡ ಬಂದಿಲ್ಲ. ಸಾಲವನ್ನು ಕೊಡುವಂತ ಸಂದರ್ಭದಲ್ಲಿ ಎಲ್ಲ ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳನ್ನ
ನಾವು ಒದಗಿಸ್ಬೇಕಾಗ್ತದೆ. ಹೌದು. ಸರ್ಕಾರ ಇವತ್ತು ಸಾಲ ಕೊಡ್ಬೇಕಾಗ್ತದೆ. ಸರ್ಕಾರದಲ್ಲೇ ನಾವು ಸಾಲ ತಗೊಂಡ್ರೆ ಸರ್ಕಾರ ವಿಶೇಷವಾಗಿ ಸಾಲ ಮನ್ನಾ ಮಾಡುವಂತದ್ದು ಇರುತ್ತದೆ. ವಿಶೇಷವಾಗಿ ನಾವು ಸರ್ಕಾರದ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ರೈತರಿಗೆ. ಯಾರೋ ದೊಡ್ಡ ದೊಡ್ಡ ವಿಶೇಷವಾಗಿರ್ತಕ್ಕಂಥವ್ರು ಪಾಣಿದಾರರು ಅವ್ರು ಸಾಲ ತಗೊಂತಾರೆ, ಅದನ್ನ ಬಳಕೆಯನ್ನ ಮಾಡ್ಕೊಂಡು. ಈಗ ಜ್ಞಾನ ಇಲ್ದಕ್ಕಂಥವ್ರು, ಜ್ಞಾನ ಕಡಿಮೆ ಇರತಕ್ಕಂಥ ರೈತರು ಜಾಸ್ತಿ ಇರೋದ್ರಿಂದ ವಿಶೇಷವಾಗಿ ಸರ್ಕಾರ ಬ್ಯಾಂಕ್ ಅಲ್ಲಿ ಸಾಲ ದೊರಕ್ತಾ ಇಲ್ಲ. ಬಹಳ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕಾಗುತ್ತದೆ, ಅವತ್ತು ನಾವು ಸರ್ಕಾರೇತರ ಬ್ಯಾಂಕ್ಗಳಿಗೆ, ಫೈನಾನ್ಸ್ಗಳಿಗೆ ನಾವು ಮೊರೆ ಹೋಗ್ಬೇಕಾಗ್ತದೆ. ಸಾಲವನ್ನ ಪಡಿತೇವೆ. ನಾವು ಸಾಲವನ್ನ ಯಾವ ಉದ್ದೇಶಕ್ಕೆ ಪಡಿತೇವೆ ಬಹಳ ಮುಖ್ಯವಾಗಿ ಅಂತಂದ್ರೆ, ನಾವು ಏನು ಮುಂಗಾರಲ್ಲಿ ಸಾವೆ ಬಿತ್ತನೆ ಮಾಡ್ಬೇಕು, ಶೇಂಗಾ ಬಿತ್ತನೆ ಮಾಡ್ಬೇಕು, ಸೂರ್ಯಕಾಂತಿ ಬಿತ್ತನೆ ಮಾಡ್ಬೇಕು, ಗೊಬ್ಬರ, ಬೀಜ, ಟ್ರ್ಯಾಕ್ಟರ್ ಗೇಮೆ ಮಾಡ್ಬೇಕಾಗತ್ತೆ. ವಿಶೇಷವಾಗಿ ನಮಗೆ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ್ರೆ ಆ ಮಳೆರಾಯ ಮಳೆ ಬರ್ತದೆ. ಮಳೆ ಬಂದ ಸಂದರ್ಭದಲ್ಲಿ ನಮಗೆ ಬೆಳೆ ಬರ್ತದೆ. ನಾವು ಆ ನಂತರ ನಾವೇನು ಸಾಲವನ್ನ ಪಡೆದಿರ್ತೀವಿ ಅದನ್ನ ತೀರಿಸುವ ಉದ್ದೇಶದಿಂದ ಸಾಲ ಪಡೆದಿರ್ತೀವಿ. ಇವಾಗ ಮತ್ತೆ ಮಳೆರಾಯ ಮತ್ತೆ ರೈತರ ಮೇಲೆ ಕರುಣೆ ಇಲ್ದೇನೆ ಕರುಣಿಸೋದಿಲ್ಲ. ನಾವು ಬಿತ್ತಿ ಬಂದಂತ ಮಳೆ ಮತ್ತೆ ಕಟಾವುಗಾದ್ರೂ ಕೂಡ ಮಳೆನೇ ಬರೋದಿಲ್ಲ. ನಾವು ಬಿತ್ತಿದಂತ ಬೀಜನೂ ಕೂಡ ಒಂದೊಂದು ಸಂದರ್ಭದಲ್ಲಿ ಅಷ್ಟು ಒಂದ್ ಹೆಕ್ಟೇರ್ಗೆ 20-25 ಸೇರು ಏನು ಬೀಜವನ್ನು ಬಿತ್ತಿರ್ತೀವಿ ಅದನ್ನು ಕೂಡ ಆಗದೆ ಬಹಳ ಕಷ್ಟ ಆಗ್ತದೆ. ಅಂತ ಸಂದರ್ಭದಲ್ಲಿ ಸಾಲ ಪಡೆದು ರೈತರ ಆತ್ಮಹತ್ಯೆಯನ್ನ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ನಮಗೆ ಈಗ ತಿಳಿಸ್ಕೊಟ್ಟಿದ್ದಾರೆ ಸಾಲಗಳನ್ನ ಏನಾಗ್ತಾ ಇದೆ ಅಂದ್ರೆ, ಸಾಲಗಳು ಸಿಗುತ್ತೆ. ಯಾರಿಗೆ ಸಿಗುತ್ತೆ? ಪಾಣಿಗಳು ಅವ್ರ ಹೆಸರಲ್ಲಿ ಇದ್ದವರಿಗೆ ಸಿಗುತ್ತೆ. ಪಾಣಿ ಅವ್ರ ಹೆಸರಲ್ಲಿ ಇಲ್ಲದೆ ಇರುವಂತವ್ರಿಗೆ, ಖಾತೆ ಅವ್ರ ಹೆಸರಲ್ಲಿ ಇಲ್ಲದೆ ಇರುವಂತವ್ರಿಗೆ ಸರ್ಕಾರದಿಂದ ಸಾಲ ಸಿಗೋದಿಲ್ಲ. ಆಗ ಏನ್ ಮಾಡ್ತಾರೆ, ಸರ್ಕಾರೇತರ ಖಾಸಗಿ ಬ್ಯಾಂಕ್ಗಳಲ್ಲಿ, ಸಂಸ್ಥೆಗಳಲ್ಲಿ ಸಾಲವನ್ನ ಮಾಡ್ತಾರೆ. ಆಗ ಹೆಚ್ಚು ಬಡ್ಡಿಯನ್ನ ಕಟ್ಟುವಂತ ಪರಿಸ್ಥಿತಿಗೆ ರೈತರು ಸಿಲುಕ್ತಾರೆ. ರೈತರು ಸಾಲ ಮಾಡೋದೇ ಬೆಳೆಯನ್ನ ಬೆಳಿಲಿಕ್ಕೆ. ಆ ಬೆಳೆದಂತ ಬೆಳೆ ಸಿಗದಂತ ಸ್ಥಿತಿಯಲ್ಲಿ ಅವರು ಆತ್ಮಹತ್ಯೆಗಳನ್ನ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಬರ್ತಾರೆ ಅನ್ನುವಂತ ವಿಶೇಷವಾದ ಒಂದು ವಿಷಯವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸರ್ಕಾರ ಪರ್ಯಾಯವಾಗಿ ಇದಕ್ಕೆ ಏನಾದ್ರೂ ಒಂದು ಮಾರ್ಗವನ್ನ ಕಲ್ಪಿಸ್ಬೇಕು. ಸಾಲ ಯಾವುದಾದ್ರೂ ಒಂದು ರೂಪದಲ್ಲಿ ರೈತರಿಗೆ ಸಿಗುವಂತೆ ಮಾಡಬೇಕು. ಆದ್ರೆ ಬೆಳೆಗೆ ಅಂತಲೇ ಸಾಲವನ್ನ ಮಾಡುವಾಗ ಪರ್ಯಾಯ ಮಾರ್ಗದಿಂದ ಸಾಲ ಸಿಗುವಂತೆ ಮಾಡ್ಲಿ ಅನ್ನೋದು ನನ್ನ ಆಶಯ ಕೂಡ. ಬನ್ನಿ ನಮ್ಮ ಮುಂದಿನ ಒಂದು ಪ್ರಶ್ನೆಯನ್ನು ಕೂಡ ಕೇಳೋಣ. ಸರ್, ಸರ್ಕಾರದಿಂದ ತುಂಬಾ ಸಾಲ ಸೌಲಭ್ಯಗಳಿದಾವೆ, ಆದ್ರೆ ಯಾಕೆ ಇವು ಇನ್ನು ಸರ್ಕಾರದಿಂದ ರೈತರಿಗೆ ಸಿಗ್ತಾ ಇಲ್ಲ? ವಿಶೇಷವಾಗಿ ನೀವು ಕೇಳಿದಂತ ಪ್ರಶ್ನೆಗೆ ಇವತ್ತು ಸಾಲ ಸೌಲಭ್ಯಗಳು ಅತಿ ಹೆಚ್ಚು ಇವತ್ತು ಆಗ್ತಾ ಇದೆ. ಅದರ ಜೊತೆಗೆ ಸಹಾಯಹಸ್ತಗಳು ಸರ್ಕಾರ ಇವತ್ತು ಆಲೋಚನೆ ಮಾಡುವಂತ ಮಟ್ಟಿಗೆ ಇನ್ನು ಹೆಚ್ಚು ಹೆಚ್ಚು ಆಗ್ಬೇಕಾಗಿದೆ. ಅದರವಾಗಿ ಇನ್ನು ಪ್ರಬಲವಾಗಿ ಬೆಳೆ ವಿಮೆ ಇರಬಹುದು, ಬೆಳೆ ವಿಮೆ ಕೊಡುವಂತ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಇವತ್ತು ಈಗಾಗಲೇ ಸರ್ಕಾರ ಕೃಷಿ ಇಲಾಖೆ ಮಾಡ್ತಾ ಇದೆ. ಇನ್ನು ಹೆಚ್ಚು ಹೆಚ್ಚು ಪಂಚಾಯತಿವಾರು, ಹೋಬಳಿವಾರು ಇವತ್ತು ಏನು ಬೆಳೆ ವಿಮೆ ಕಾರ್ಯಕ್ರಮವನ್ನ ಮಾಡಬೇಕಾಗಿದೆ. ಮತ್ತು ಸಮರ್ಪಕವಾಗಿ ರೈತರಿಗೆ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ಅವರು ಇಂಥ ಬೆಳೆಗೆನೆ ಸಾಲ ಅಂತ ಪಡೆದಿರ್ತಾರೆ. ವಿಶೇಷವಾಗಿ ಅದನ್ನು ಗುರುತಿಸಿ ಆ ಬೆಳೆ ಆಗ್ಲಿಲ್ಲ ಅಂತಂದ್ರೆ ಸಾಲ ಮನ್ನಾ ಮಾಡುವಂತಹ ಕೆಲಸವನ್ನ ಅಗತ್ಯವಾಗಿ ಮಾಡಬೇಕಾಗಿದೆ. ನಿರ್ಣಯಗಳನ್ನ ಇವತ್ತು ಸರ್ಕಾರ ಅಗತ್ಯವಾಗಿ ಪೂರಕವಾಗಿ ಇವತ್ತು ಸರ್ಕಾರ ಮಾಡಬೇಕಾಗಿದೆ. ರೈತರ ಸಮಸ್ಯೆಗಳನ್ನ ಪರಿಗಣಿಸಿ ಮತ್ತು ಪರಿಗಣಿಸೋದಲ್ಲದೆ ತಮಗೆ ಸಮರ್ಪಕವಾಗಿ ಜೀವನವನ್ನ ಕಲ್ಪಿಸನ್ನ ಕೆಲಸವನ್ನ ಮಾಡಬೇಕಾಗಿದೆ ಇವತ್ತು ಸರ್ಕಾರ. ಹಾಗಾದ್ರೆ ಮಾತ್ರ ರೈತರು ಇವತ್ತು ಬದುಕೋದಕ್ಕೆ ಸಾಧ್ಯವಾಗ್ತದೆ. ರೈತರು ಮತ್ತು ರೈತ ಮಹಿಳೆಯರು, ರೈತರ ಮಕ್ಕಳು ಇವತ್ತು ಬದುಕೋಕೆ ಸಾಧ್ಯವಾಗ್ತದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತೇನೆ. ನೋಡಿ ಸ್ನೇಹಿತರೆ, ಸಾಲ ಸೌಲಭ್ಯಗಳು ಸಿಗ್ತಾ ಇದೆ ಸರ್ಕಾರದಿಂದ, ಆದ್ರೆ ಅದಷ್ಟು ಪ್ರಭಾವಶೀಲವಾಗಿಲ್ಲ. ಇನ್ನು ಸರ್ಕಾರದ ಸಹಾಯ ಹಸ್ತಗಳು, ಬೆಳೆ ವಿಮೆ, ಸಾಲ ಮನ್ನಾ ಅನ್ನುವಂತ ಏನು ಸರ್ಕಾರದ ಸೌಲಭ್ಯಗಳಿವೆ ಇನ್ನು ಹೆಚ್ಚಿನ ಮಟ್ಟಿಗೆ ಜನರ ಕೈಗೆ ಸಿಗುವಂತೆ ಆಗ್ಬೇಕು. ಆಗ ಮಾತ್ರ ರೈತರ ಜೀವನದಲ್ಲಿ ತಿರುವನ್ನ ಕಾಣಲಿಕ್ಕೆ ಸಾಧ್ಯ ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ನಮ್ಮ ಮುಂದಿನ ಒಂದು ಪ್ರಶ್ನೆಯನ್ನು ಕೂಡ ಕೇಳೋಣ. ಸರ್ಕಾರದಿಂದ ನಿಮ್ಗೆ ಇನ್ನು ಏನು ಕ್ರಮಗಳಾಗಬೇಕು, ಅಗತ್ಯವಾಗಿ ಏನನ್ನ ನೀವು ಬಯಸ್ತೀರಾ ಸರ್? ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಈಗಾಗಲೇ ಹೋದ ತಿಂಗಳಲ್ಲಿ ಕೃಷಿ ಇಲಾಖೆಯಲ್ಲಿ ವಿಶೇಷವಾಗಿ ಮಣ್ಣಿನ ದಿನ ಅಂತೇಳಿ ನಾವು ವಿಶೇಷವಾಗಿ ಮಾಡಿದೆವು. ನಮಗೆ ಬಹಳ ಮುಖ್ಯವಾಗಿ ರೈತರಿಗೆ ಏನು ಕೊರತೆ ಇದೆ ಅಂತಂದ್ರೆ, ಯಾವ ಭೂಮಿಯಲ್ಲಿ ಯಾವ ಬೆಳೆಯನ್ನ ಬೆಳೆಬೇಕು, ಕೆಂಪು ಭೂಮಿ ಇದ್ರೆ ಯಾವ ಬೆಳೆಯನ್ನ ಬೆಳೆಬೇಕು, ಎರೆ ಭೂಮಿ ಇದ್ರೆ ಯಾವ ಬೆಳೆಯನ್ನ ಬೆಳೆಬೇಕು, ಬಿಳಿ ನೆಲ ಇದ್ರೆ ಯಾವ ಬೆಳೆಯನ್ನು ಬೆಳೆಬೇಕು ಅನ್ನೋದು ಪೂರಕವಾಗಿ ನಮಗೆ, ಜೊತೆಗೆ ನೀರನ್ನ ಪರೀಕ್ಷೆ ಮಾಡಿಸುವಂತ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ವಿಶೇಷವಾಗಿ ಯಾವ ಪ್ರಮಾಣದ ನೀರು ಪರೀಕ್ಷೆಯನ್ನ ಮಾಡಿ ಯಾವ ಬೆಳೆಯನ್ನ ಬೆಳಿಬಹುದು, ಈ ನೀರಿಗೆ ತಕ್ಕಾಗಿ ಬೆಳೆಯನ್ನ ಬೆಳಿಬಹುದು. ಇವತ್ತು ಏನಾಗಿದೆ, ವಿಶೇಷವಾಗಿ 300 ಅಡಿಯಿಂದ ಕೆಳಗಡೆ ಹೋದಂತ ನೀರು ಹಾರ್ಡ್ನೆಸ್ ಇರುತ್ತೆ, ತುಂಬಾ ಹಾರ್ಡ್ನೆಸ್ ಇರುತ್ತದೆ. ಅದು ಬೆಳೆ ಏನ್ ಮಾಡ್ತೀವಿ ಅಂತಂದ್ರೆ, ನೀರನ್ನ ಭೂಮಿಗೆ ಬಿಟ್ರೆ ಹಾರ್ಡ್ನೆಸ್ ಬರುತ್ತದೆ, ಚೋಳು ತರ ಆಗ್ತದೆ. ನಾವು ಒಂದು ಬೆಳೆಯನ್ನ ನೀರ್ ಬಿಟ್ಟು ಬಂದ್ರೆ ಸಾಯಂಕಾಲ ಬೆಳಗ್ಗೆ ವರ್ಷದಿಗೆಲ್ಲ ಭೂಮಿ ಚೋಳಾಗಿರುತ್ತೆ. ಇದು ಏನಾಗಿದೆ ಅಂತಂದ್ರೆ, ಮಳೆ ಬಾರದೆ ಹೋಗಿ ಈಗಾಗಲೇ 2020-21-22ನೇ ಸಾಲಿನಲ್ಲಿ ಭೀಕರವಾಗಿ ಬರಗಾಲ ಬಂತು. ಬರಗಾಲ ಬಂದಂತ ಸಂದರ್ಭದಲ್ಲಿ ವಿಶೇಷವಾಗಿ 1000 ಅಡಿ, 1100, 1200 ಅಡಿಗೆ ಹೋದ್ವಿ.
ಆ ನೀರು ಕುಡಿಯೋದಕ್ಕೆ ಅಲ್ಲ, ಬೆಳೆಯನ್ನು ಬೆಳೆಯೋದಕ್ಕೂ ಕೂಡ ಯೋಗ್ಯವಾದ ನೀರಲ್ಲ, ಬೆಳೆನೇ ಬೆಳೆಯೋದಕ್ಕೆ ಯೋಗ್ಯವಾದ ನೀರಲ್ಲ. ಅದನ್ನ ವಿಶೇಷವಾಗಿ ರೈತರಿಗೆ ಗುರುತಿಸಿ ಇದನ್ನ ಬೆಳೆಗೆ ಯಾವ ಬೆಳೆಗೆ ಇದನ್ನ ಬಳಸಬೇಕು ಅನ್ನೋದು ಹೋಬಳಿವಾರು ಮತ್ತು ಪಂಚಾಯತಿವಾರು ರೈತರನ್ನ ಸೇರಿಸಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಅವ್ರಿಗೆ ಮಾಹಿತಿಯನ್ನು ಕೊಡಬೇಕು. ಬಹಳ ಮುಖ್ಯವಾಗಿ ನಾವು ಈ ಭಾಗದಲ್ಲಿ ಶ್ರೀರಾಮಪುರ ಭಾಗದಲ್ಲಿ ಏನ್ ಬೆಳಿತೇವೆ, ಕಸಬಾದಲ್ಲಿ ಏನ್ ಬೆಳಿತೇವೆ, ಮಾಡಕೆರೆ ಭಾಗದಲ್ಲಿ ಯಾವ ಬೆಳೆಯನ್ನ ಬೆಳಿಬಹುದು, ಮೈನಿಂಗ್ ಇದ್ರೆ ಯಾವ ಬೆಳೆ ಚೆನ್ನಾಗಿ ಬರ್ತದೆ, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಎಲೆಬಳ್ಳಿ ಇರ್ಬೋದು. ಈ ಭಾಗದಲ್ಲಿ ಮಾಡಕೆರೆ, ನಮ್ಮ ಭಾಗದಲ್ಲಿ ಸ್ವಲ್ಪ ಮಳೆ ಕೂಡ ಬಹಳ ಕಡಿಮೆ. ನಮ್ದು ಶ್ರೀರಾಮಪುರ ಮತ್ತು ಮತ್ತೋಡು ಭಾಗ ವಿಶೇಷವಾಗಿ ಮಳೆನೂ ಕೂಡ ಬಹಳ ಕಡಿಮೆ. ನಾವು ಒಂದ್ 2 ಬೆಳೆ ಬಿಡ್ತೀವಿ, ಅವು 2 ಮಳೆ ಬರ್ತದೆ. ಇದು ವಿಶೇಷವಾಗಿ ಇಂಥ ಮಣ್ಣಿಗೆ ಮತ್ತೆ ಯಾವ ರೀತಿಯಾಗಿ ನಾವು ಇಳುವರಿಯನ್ನ ತೆಗಿಬಹುದು, ನಮಗೆ ನಾವು ಅಡ್ಡಲಾಗಿ ಬಿತ್ತಬೇಕು, ಉದ್ದನಾಗಿ ಬಿತ್ತಬೇಕು, ಬದವನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು ಅನ್ನೋದನ್ನ ಇವತ್ತು ಕೃಷಿ ಇಲಾಖೆ ನಮಗೆ ಮಾಹಿತಿಯನ್ನ ಕೊಟ್ರೆ ರೈತರು ವಿಶೇಷವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗ್ತದೆ. ನೋಡಿ ಸ್ನೇಹಿತರೆ, ಇದು ಒಂದು ತುಂಬಾ ಒಳ್ಳೆಯ ವಿಚಾರ. ಇಲ್ಲಿ ಹೊಸದುರ್ಗ ತಾಲೂಕಿನ ಬಗ್ಗೆನೆ ಮಾತಾಡಿದ್ದಾರೆ. ಏನಂದ್ರೆ ಕೆಲವು ಹೋಬಳಿಗಳು, ಶ್ರೀರಾಮಪುರ ಹೋಬಳಿ ಇದಕ್ಕಷ್ಟೇ ಒಂದು ಬೆಳೆಯನ್ನ ಬೆಳಿಲಿಕ್ಕೆ ಯಾವ ಮಣ್ಣು ಸೂಕ್ತವಾಗಿದೆ, ಮತ್ತೋಡಿನಲ್ಲಿ ಯಾವ ಮಣ್ಣು ಸೂಕ್ತವಾಗಿದೆ ಯಾವ ಬೆಳೆಯನ್ನ ಬೆಳಿಲಿಕ್ಕೆ, ಬಾಗೂರು, ಕಸಬಾ ಅಲ್ಲಿ ಯಾವ ಮಣ್ಣು ಸೂಕ್ತ ಯಾವ ಬೆಳೆಯನ್ನ ಬೆಳಿಲಿಕ್ಕೆ ಅನ್ನುವಂತ ತರಬೇತಿಯನ್ನ ನುರಿತ ಅಧಿಕಾರಿಗಳಿಂದ ಕೊಟ್ರೆ ಒಂದು ಒಳ್ಳೆಯ ಕೆಲಸವಾಗುತ್ತೆ ಅಂತ ಹೇಳಿದ್ದಾರೆ. ಸರ್, ಇವತ್ತಿನ ಆಧುನಿಕ ತಂತ್ರಜ್ಞಾನದ ಬಗ್ಗೆ, ವಿಜ್ಞಾನದ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಸಿಗ್ತಾ ಇದೆಯಾ? ಅದನ್ನೆಲ್ಲ ನೀವು ಬಳಸ್ಕೊಳ್ತಾ ಇದ್ದೀರಾ ಇವಾಗ? ಇಲ್ಲ ಇನ್ನೂ ಅದರ ನಿಮಗೆ ಮಾಹಿತಿ ಸಿಗ್ತಾ ಇಲ್ವಾ? ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇವತ್ತು? ಯಾಕೆಂದ್ರೆ ನಮ್ಮ ತಂತ್ರಜ್ಞಾನಗಳ ಅಳವಡಿಕೆಯಿಂದ ರೈತರಿಗೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ಮಾಡಬಹುದು ಅಂತ ಸರ್ಕಾರ ಒಂದು ಯೋಜನೆಗಳನ್ನ ರೂಪಿಸಿದೆ. ಆದ್ರೆ ಇವು ಸಿಗ್ತಾ ಇಲ್ವೋ ಅನ್ನೋದು ಸರ್ಕಾರಕ್ಕೇನೆ ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ಕಲ್ಲೋಡಲ್ಲಿ ಕನಕ ಜಯಂತಿ ಕಾರ್ಯಕ್ರಮ ನಡೀತು, ವಿಶೇಷವಾದ ಕಾರ್ಯಕ್ರಮ. ಕನಕ ಜಯಂತಿ ಬರೀ ಕನಕದಾಸರ ಬಗ್ಗೆನೆ ನಾವು ಮಾತಾಡುವಂತದ್ದೆಲ್ಲ. ಈ ಭಾಗದ ಎಲ್ಲ ರೈತರನ್ನ ಸೇರಿಸಿ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಕೃಷಿ ಉಪಕರಣಗಳನ್ನ ತರಿಸಿ ಅದರ ಪ್ರಯೋಜನವನ್ನು ಮಾಡುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಮೊನ್ನೆ ಕಲ್ಲೋಡಲ್ಲಿ ನಡೀತು. ಸಿರಿಧಾನ್ಯದ್ದು ಪ್ರತಿಯೊಂದು ಇಲಾಖೆಯವರು 33 ಇಲಾಖೆಯವರು ಕೂಡ ಅವತ್ತು ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು. ಬಹಳ ವಿಶೇಷವಾದ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಕೃಷಿ ಇಲಾಖೆ ಬಹುಶಃ ಆ ಒಂದು ತಂತ್ರಜ್ಞಾನವನ್ನ ಕಂಡು ಹಿಡಿದೇ ಇದ್ದಿದ್ರೆ ಇವತ್ತು ಟ್ರ್ಯಾಕ್ಟರ್ ಇರ್ಬೋದು, ಇವತ್ತು ಕುಂಟೆ, ಬಲರಾಮ, ಕೂರ್ಗೆ, ಭೀಷ್ಮ ಇವ್ಯಾವು ಕೂಡ ರೈತರಿಗೆ ಬರಲೇ ಇಲ್ಲ ಅಂತಂದ್ರೆ ಇವತ್ತು ಪೂರಕವಾಗಿ ನಾವು ಏನು 140 ಕೋಟಿ ಜನಸಂಖ್ಯೆ ಭಾರತದಲ್ಲಿ ಇದೆಯೋ, ಇವತ್ತು ಎತ್ತಿನಲ್ಲೇ ವ್ಯವಸಾಯ ಮಾಡ್ಬೇಕಂತಿದ್ರೆ ಬಹಳ ಕಷ್ಟ ಆಗೋದು. ಯಾರಿಗೂ ಪೂರಕವಾಗಿ ಆಹಾರನೇ ಒದಗಿಸಕ್ ಆಗ್ತಿರ್ಲಿಲ್ಲ. ಇವತ್ತು ನಮ್ಮಲ್ಲಿ 10 ಚೀಲ 15 ಚೀಲನೇ ಮುಂಚೆ ಎಲ್ಲ ರಾಗಿ ಬೆಳಿತಾ ಇದ್ರು. ಇವತ್ತು ನಾವು ಕೂಡ ಒಂದು 50-60 ಚೀಲ ರಾಗಿಯನ್ನು ಬೆಳಿತೀವಿ. ಬಹುಶಃ ಇದಕ್ಕೆಲ್ಲ ಕಾರಣ ವಿಶೇಷವಾಗಿ ಇವತ್ತು ಟ್ರ್ಯಾಕ್ಟರ್ ಬಂದಿರೋದ್ರಿಂದ. ಇವತ್ತನ್ನೇ ಕಲ್ಟಿವೇಟರ್ ಹೊಡಿತೀವಿ, ಇವತ್ತನ್ನೇ ಕುಂಟೆ ಹೊಡಿತೀವಿ, ಸಾಯಂಕಾಲನೇ ಬಿತ್ತಿಸ್ತೀವಿ. ಕೃಷಿ ಇಲಾಖೆ ಕೂಡ ಬಹಳ ಅತ್ಯಂತ ನಮ್ಮ ಕೃಷಿ ಸಚಿವರು ಕೂಡ ಬಹಳ ರೈತರ ಬಗ್ಗೆ ಕಾಳಜಿ ಇರುವಂತವ್ರು. ತಾಲೂಕಿನ ಮಾನ್ಯ ಶಾಸಕರು ಕೂಡ ಬಹಳ ರೈತರ ಬಗ್ಗೆ, ಅವರು ಕೂಡ ರೈತರ ಕುಟುಂಬದಿಂದ ಬಂದಂತವ್ರಾಗಿರೋದ್ರಿಂದ ವಿಶೇಷವಾಗಿ ರೈತರಿಗೆ ಅವ್ರಿಗೆ ಬಹಳ ರೈತರಂದ್ರೆ ಬಹಳ ಖುಷಿ ಅವರಿಗೆ. ರೈತರು, ಕೆರೆ, ನೀರು, ಅವರ ಅಭಿವೃದ್ಧಿನ ಹೆಂಗೆ ಹಸಿರು ಕ್ರಾಂತಿಯನ್ನ ಮಾಡಬೇಕು. ನನ್ನ ತಾಲೂಕನ್ನ ನಾನು ಹಸಿರಾಗಿರ್ಬೇಕು, ನನ್ನ ತಾಲೂಕಿನ ಜನ ಯಾವಾಗಲೂ ಕೂಡ ನಗ್ತಾ ಇರಬೇಕು, ಹಸಿರಾಗಿರ್ಬೇಕು ಅಂತ ಹೇಳಿ ಅವರು ನೀರಾವರಿ ಹೋರಾಟವನ್ನು ಮಾಡುವ ಮುಖಾಂತರ ಇವತ್ತು ಅವರ ಒಂದು ಏನೋ ಸರ್ಕಾರಿ ಕೆಲಸಗಳು ದಿನದೂ ಕೂಡ ರೈತರಿಗೆ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಬೇಕು. ಕಾರ್ಯಕ್ರಮವನ್ನು ಕೂಡ ಮೊನ್ನೆ ಕನಕ ಜಯಂತಿಯಲ್ಲೂ ಕೂಡ ಮಾಡಿದ್ದು. ಅವತ್ತು ಕೂಡ ಎಲ್ಲ ಇಲಾಖೆಯವರು ಕರೆಸಿ, ಆಮೇಲೆ ನಮ್ಮ ಹಿರಿಯೂರು ಬಬ್ಬೂರ್ ಫಾರಂ ನಿಂದ ವಿಶೇಷವಾದ ತಜ್ಞರನ್ನ ಕರೆಸಿ, ದೊಡ್ಡ ಬೇರೆ ಬೇರೆ ಬೆಂಗಳೂರಿಂದ ಕೂಡ ಬಂದಿದ್ರು. ಅವತ್ತು ಸುಮಾರು 2-3 ತಾಸು ವಿಶೇಷವಾದ ಕಾರ್ಯಕ್ರಮವನ್ನು ರೈತರಿಗೆ ಸಂಬಂಧಪಟ್ಟಾಗೆ ನಮ್ಮ ಇಲಾಖೆಯವರು ಮಾಡ್ತಿದ್ದಾರೆ. ನಾವು ಪ್ರಥಮವಾಗಿ ಮಾನ್ಯ ತಾಲೂಕಿನ ಶಾಸಕರು ಅವ್ರನ್ನ ಅಭಿನಂದಿಸಬೇಕಾಗ್ತದೆ. ವಿಶೇಷವಾಗಿ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೊಸದುರ್ಗ ತಾಲೂಕು ಇವತ್ತು ಬೆಂಗಳೂರಿಂದ ಬರುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಸಿರಿಧಾನ್ಯದ ನಾಡು ಹೊಸದುರ್ಗ ಅಂತ ವಿಶೇಷ ನಮಗೆ ಬಹಳ ಹೆಮ್ಮೆ ಇದೆ. ಹೌದೌದು, ಬಹಳ ಹೆಮ್ಮೆ ಇದೆ. ನಾವು ಬೇರೆ ಬೇರೆ ಮಂಗಳೂರಿಗೆ ಹೋದ್ರೆ, ಚಿಕ್ಕಮಂಗ್ಳೂರ್ಗೆ ಹೋದ್ರೆ ಕಾಫಿಯ ನಾಡು, ತರೀಕೆರೆಗೆ ಹೋದ್ರೆ ಅಡಿಕೆಯ ನಾಡು, ಚಿತ್ರದುರ್ಗ ಕೋಟೆಯ ನಾಡು, ದಾವಣಗೆರೆಗೆ ಹೋದ್ರೆ ಜ್ಞಾನದ ನಾಡು, ಬೇರೆ ಬೇರೆ ಒಂದು ಹೆಸರನ್ನ ನಾವು ಕೂಡ ನೋಡಿದೀವಿ. ಆದ್ರೆ ಮಾನ್ಯ ಶಾಸಕರು ಇದನ್ನ ಗಮನ ಇಟ್ಕೊಂಡು ನಮ್ಮ ತಾಲೂಕಿನಲ್ಲಿ ನಾವು ಹೆಸರನ್ನ ಇಡಬೇಕಾದ್ರೆ ಏನನ್ನು ನಾವು ರೈತರಿಗೆ ಸಂಬಂಧಪಟ್ಟ ಹಾಗೆ ಏನನ್ನ ಇಟ್ರೆ ಸೂಕ್ತ ಆಗ್ತದೆ ಅನ್ನೋದನ್ನ ಆಲೋಚನೆ ಮಾಡಿ ಮಾನ್ಯ ಶಾಸಕರು ಇಲ್ಲಿ ಅತಿ ಹೆಚ್ಚು ಶ್ರೀರಾಮಪುರ ಮತ್ತು ಮತ್ತೋಡ್ ಭಾಗದಲ್ಲಿ ಸಾವಯವ ಬೆಳೀತಾರೆ, ಸಿರಿಧಾನ್ಯದ ನಾಡನ್ನ ನಾಮಕರಣ ಮಾಡಬೇಕು ಎಂದು ಹೋದ ವರ್ಷ ಇದೇ ಕನಕ ಜಯಂತಿಯ ಸಂದರ್ಭದಲ್ಲಿ ಆ ಒಂದು ಬೋರ್ಡ್ ಅನ್ನ ಪುರಸಭೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿ ಮತ್ತು ಕೃಷಿ ಇಲಾಖೆ ಮತ್ತು ಕೃಷಿಕ ಸಮಾಜ
ಹಾಗೆ ರೈತ ಸಂಘ ಎಲ್ಲವೂ ಸೇರಿ ಒಂದು ಬೋರ್ಡ್ ಅನ್ನ ನೇಮಕ ಮಾಡಿದ್ವಿ. ಅಷ್ಟು ಮಾಡಿದ್ರೆ ಸಾಲದೋಗೋದಿಲ್ಲ, ರೈತರಿಗೆ ನಾನೇನು ಕೊಟ್ಟ ಹಾಗೆ ಆಗೋದಿಲ್ಲ. ನಾನು ಅದಕ್ಕೆ ಪೂರಕವಾಗಿ ಸಾವಿಗೆ ಆ ಸಂದರ್ಭದಲ್ಲಿ 2800-900 ರೂಪಾಯಿ ಇತ್ತು ಸಾವಿ ಒಂದ್ ಕ್ವಿಂಟಾಲ್ಗೆ. ಕೃಷಿ ಇಲಾಖೆಗೆ ನಾವು ಒಂದು ಮನವಿಯನ್ನು ಕೊಟ್ವಿ, ಸರ್ ಸಾವಿಗೆ ಬಹಳ ರೇಟ್ ಕಡಿಮೆ ಆಗಿದೆ, ಇದಕ್ಕೆ ಏನಾದ್ರು ಕೂಡ ಸರ್ಕಾರದ ಮಾನ್ಯ ಶಾಸಕರು ಆಹಾರ ಮತ್ತು ನಿಗಮದ ಅಧ್ಯಕ್ಷರಾಗಿದ್ದಾರೆ, ಅವರು ಪೂರಕವಾಗಿ ಮಾನ್ಯ ಸಚಿವರಿಗೆ ಹೇಳಿದ್ರೆ, ಮುಖ್ಯಮಂತ್ರಿ ಅವ್ರಿಗೆ ಹೇಳಿದ್ರೆ ಕೆಲಸ ಆಗ್ತದೆ ಅಂತೇಳಿ ನಮ್ಮನ್ನ ರೈತ ಸಂಘದವರು ಒಂದು 5-6 ಜನವನ್ನ ನಮ್ಮ ಈಶ್ವರ್ ಸರ್ ಅವರು ಕರೆದು ಒಂದು ಹೆಕ್ಟೇರ್ಗೆ ಎಷ್ಟು ಕ್ವಿಂಟಾಲ್ ಸಾವೆ ಆಗ್ತದೆ, ಒಂದು ಕ್ವಿಂಟಾಲ್ ಬೆಳೆಯೋದಕ್ಕೆ ಎಷ್ಟು ಖರ್ಚು ಬರ್ತದೆ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ಒಂದು ನಿಗದಿಯನ್ನು ಮಾಡಿದ್ವಿ. ರೇಟ್ ಅನ್ನ 6,000 ರೂಪಾಯಿ, ಒಂದು 6,000 ರೂಪಾಯಿ ನಿಗದಿ ಮಾಡಿ ಸರ್ಕಾರ ಅಂತ ವಿಶೇಷವಾಗಿ ಅವರಿಗೆ ಮಾಹಿತಿಯನ್ನು ಕೊಟ್ವಿ. ಅವರು ಕೂಡ ಪ್ರಸ್ತಾವನೆಯನ್ನ ಮಾನ್ಯ ದಂಡಾಧಿಕಾರಿಗಳು ಮತ್ತು ಡಿಸಿ ಸಾಹೇಬರಿಗೆ ರವಾನೆ ಮಾಡಿ, ಅದು ಕೂಡ ಈ ಒಂದು ರೈತರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷವಾಗಿ ಸಾವಿಗೆ ಕೂಡ ರಾಗಿಗೆ ಹೆಂಗೆ ಬೆಂಬಲ ಬೆಲೆ ಸರ್ಕಾರ ಸೂಚನೆ ಮಾಡಿದೆ, ಹಂಗೆ ಕೂಡ ಸಾವಿಗೆ ಕೂಡ ಪೂರಕವಾಗಿ ನಾನು ತಾಲೂಕಿಗೆ ಸಿರಿಧಾನ್ಯ ನಾಡನ್ನು ಇಟ್ಟರೆ ಸಾಲದು, ನನ್ನ ತಾಲೂಕಿನ ರೈತ ಬಂಧುಗಳಿಗೆ ನಾನು ವಿಶೇಷವಾದ ಸಾವೆ ರೇಟ್ ಅನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ತಾಲೂಕಿನ ಶಾಸಕರು ವಿಶೇಷವಾಗಿ ಕ್ವಿಂಟಾಲ್ಗೆ 5,000 ರೂಪಾಯಿನ ನಿಗದಿ ಮಾಡಿದ್ದಾರೆ ಸಾವಿಗೆ. ಈಗಾಗಲೇ 5,000 ರೂಪಾಯಿ. ಹೌದು, ವಿಶೇಷವಾಗಿ ಖರೀದಿ ಕೇಂದ್ರವನ್ನು ಕೂಡ ಶ್ರೀರಾಮ್ಪುರದಲ್ಲಿ ಖರೀದಿ ಕೇಂದ್ರವನ್ನು ಕೂಡ ಓಪನ್ ಆಗಿದೆ, ನೋಂದಣಿ ಕೂಡ ಈಗಾಗಲೇ ವಿಶೇಷವಾಗಿ ಆಗಿದೆ. ಪೂರಕವಾಗಿ ಮಾನ್ಯ ಶಾಸಕರಿಗೆ, ರೈತ ಸಂಘ ಮತ್ತು ತಾಲೂಕಿನ ಎಲ್ಲ ನನ್ನ ಜನತೆಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಕೃಷಿ ಇಲಾಖೆ ಮತ್ತು ನಮ್ಮ ನಾಡಿನ ತಾಲೂಕಿನ ಮಾನ್ಯ ಶಾಸಕ ಬಿಜಿ ಗೋವಿಂದಪ್ಪನವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ರೈತರ ದಿನಾಚರಣೆಯ ಪರವಾಗಿ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ತುಂಬಾ ಖುಷಿಯಾದ ವಿಚಾರ ಸ್ನೇಹಿತರೆ, ನಮಗೆ ಸರ್ ತಿಳಿಸ್ಕೊಟ್ರು. ಕೋಟೆ ನಾಡು, ಕಾಫಿ ನಾಡು ಎಲ್ಲ ನೋಡಿದ್ವಿ. ನಮ್ಮ ಒಂದು ವಸ್ತ್ರಕ್ಕೂ ಏನಾದ್ರೂ ಹೆಸರಿಡಬೇಕು ಅಂತಂದಾಗ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಸಿರಿಧಾನ್ಯಗಳ ನಾಡು ಅಂತ ಹೆಸರಿಟ್ಟಿದ್ದಾರೆ. ಬೆಂಗಳೂರಿನಿಂದ ಬರ್ತಾ ನೀವು ಬೋರ್ಡ್ ಅನ್ನ ನೋಡ್ಬೋದು, ಸಿರಿಧಾನ್ಯಗಳ ನಾಡು ಹೊಸದುರ್ಗ ಅಂತ. ನಮಗೆ ತುಂಬಾ ಖುಷಿ ಆಗುತ್ತೆ ರೈತರಿಗೆ ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ ಬೆಂಬಲ ಬೆಲೆ, ರಾಗಿಗೆ ಬೆಂಬಲ ಬೆಲೆ ಇತ್ತು, ಜೊತೆಯಲ್ಲಿ ಸಾವೆಗೂ ಕೂಡ ಬೆಂಬಲ ಬೆಲೆಯನ್ನ ಸೂಚನೆ ಮಾಡಿದ್ದಾರೆ. 2,800-900 ಇದ್ದಂತ ಒಂದು ಸಾವೆಯ ಬೆಲೆ 5,000 ಸ್ನೇಹಿತರೆ, 5,000 ಬೆಂಬಲ ಬೆಲೆಯನ್ನ ನಮ್ಮ ಜನಪ್ರಿಯ ಶಾಸಕರು ಮಾಡಿದ್ದಾರೆ. ಹಾಗೂ ಖರೀದಿ ಕೇಂದ್ರವನ್ನು ಕೂಡ ಶ್ರೀರಾಮ್ಪುರದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ತುಂಬಾ ಖುಷಿಯಾದ ವಿಚಾರ. ಇದೇ ರೀತಿ ನಮ್ಮ ಶಾಸಕರು ಇನ್ನು ಹೆಚ್ಚೆಚ್ಚು ಒಳ್ಳೆಯ ಕೆಲಸಗಳನ್ನ ರೈತರ ಪರವಾಗಿ ಮಾಡಲಿ ಅನ್ನೋದು ಕೂಡ ನನ್ನ ಆಶಯ. ಸರ್, ರೈತ ದಿನಾಚರಣೆಯ ದಿನ ನೀವು ರೈತರಿಗೆ ಗೌರವಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಅವ್ರನ್ನ ಗುರುತಿಸಿ ಒಂದು ಪ್ರೋತ್ಸಾಹ ಮಾಡಿ ರೈತರ ಮಕ್ಕಳುಗಳನ್ನ ಮುಂದಿನ ದಿನಗಳಲ್ಲಿ ಓದಿಸುವಂತದ್ರ ಬಗ್ಗೆನೂ ಕೂಡ ಹೇಳಿದ್ರಿ ನೀವು. ಇನ್ನು ಏನು ರೈತರ ಕುಟುಂಬಗಳಿಗೆ ಇನ್ನು ಏನ್ ಮಾಡ್ಬೇಕು ಅಂತ ಬಯಸ್ತೀರಾ ಸರ್? ಇನ್ನು ಏನು ಅಪೇಕ್ಷೆಯನ್ನ ಸರ್ಕಾರದಿಂದ ಬಯಸ್ತೀರಾ ನೀವು? ಕೊನೆಯದಾಗಿ ದಿನಾಚರಣೆಯಂದು ಕೃಷಿ ಇಲಾಖೆಗೆ ಅವರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದಂತಷ್ಟೇ 5 ಜನ ವಿಶೇಷ ರೈತರನ್ನ ಗುರುತಿಸಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಅದರ ಜೊತೆಗೆ ವಿಶೇಷವಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ರೈತರು ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕು, ಅವರ ಹೆಣ್ಣು ಮಕ್ಕಳನ್ನು ಕೂಡ ಪ್ರೋತ್ಸಾಹಿಸಬೇಕಾಗ್ತದೆ. ಆಗೋ ಈಗೋ ತಮ್ಮ ಶಿಕ್ಷಣವನ್ನು SLC ವರೆಗೂ ಕೂಡ ಅಲ್ಲೇ ಹಳ್ಳಿಗಳಲ್ಲಿ ಪೂರೈಸ್ತಾರೆ. ಮುಂದೆ ಬರುವಂತಹ ಏನು PU ಆದ್ಮೇಲೆ ಡಿಪ್ಲೊಮೊ, ITI, ಇಂಜಿನಿಯರಿಂಗ್ ಇರ್ಬೋದು, BMS ಇರ್ಬೋದು, ಬೇರೆ ಬೇರೆ ಶಿಕ್ಷಣಕ್ಕೆ ರೈತರನ್ನ ಗುರುತಿಸಿ ಅವ್ರಿಗೆ ವಿಶೇಷವಾದ ಸ್ಥಾನಮಾನವನ್ನ ಸರ್ಕಾರ ಕಲ್ಪಿಸಬೇಕು ಅನ್ನೋದು ಕೂಡ ಮೊನ್ನೆ ಕಾರ್ಯಕ್ರಮದಲ್ಲಿ ಕೂಡ ವಿಶೇಷವಾಗಿ ಮಾತಾಡಿದ್ವಿ. ಅದರ ಜೊತೆಗೆ ರೈತರಿಗೆ ಹೆಚ್ಚು ಅನುದಾನವನ್ನು ಸರ್ಕಾರ ಕೊಡಬೇಕು. ಅದು ಕೊಟ್ಟಂತ ಕೂಡ ಇಲಾಖೆಯವರು ಸಮರ್ಪಕವಾಗಿ ರೈತರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ತುಂಬಾ ಖುಷಿಯಾದ ವಿಚಾರ ಸ್ನೇಹಿತರೆ. ನೋಡಿ, ರೈತ ದಿನಾಚರಣೆ ದಿನ 5 ಜನ ರೈತರನ್ನ ಗುರುತಿಸಿ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ. ಹಾಗೂ ರೈತರ ಮಕ್ಕಳಿಗೆ ಒಂದು ಕಳಕಳಿಯನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಹೇಗೋ 10ನೇ ತರಗತಿವರೆಗೂ ವಿದ್ಯಾಭ್ಯಾಸವನ್ನ ಮಾಡಿಸ್ತೇವೆ, ಆದ್ರೆ ಉನ್ನತ ಶಿಕ್ಷಣಕ್ಕೆ ಸರ್ಕಾರದ ಒಂದು ಸಹಾಯ ಹಸ್ತ ಬೇಕು. ರೈತರ ಮಕ್ಕಳುಗಳನ್ನ ಗುರುತಿಸಿ, ಹೆಣ್ಣು ಮಕ್ಕಳಾಗಿರ್ಬೋದು, ಎಲ್ಲರನ್ನು ಗುರುತಿಸಿ ಅವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು ಅನ್ನೋದನ್ನ ಅವರು ಕೇಳ್ಕೊಂಡಿದ್ದಾರೆ. ಇದು ನಮ್ಮ ಆಶಯ ಕೂಡ. ಯಾಕೆಂದ್ರೆ ರೈತರ ಮಕ್ಕಳುಗಳು ಬೆಳಿಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋದು ನಮ್ಮ ಆಶಯ. ಜೊತೆಗೆ ಈ ಒಂದು ಸಂದರ್ಶನಕ್ಕೆ ನಮ್ಮ ಜೊತೆ ಸಿಕ್ಕಿದಂತ ಬೋರೇಶಪ್ಪನವ್ರಿಗೆ ನಮ್ಮ ಚಾನಲ್ ಪರವಾಗಿ, ನಮ್ಮ ವೀಕ್ಷಕರು ಹಾಗೂ ಜನಗಳು ಪರವಾಗಿ ಅವರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ಶುಭಾಶಯಗಳು ಸರ್. ನಿಮ್ಮ ಒಂದು ಹೋರಾಟ ನಿರಂತರವಾಗಿರಲಿ ಸರ್. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ, ನನ್ನ ವೀಕ್ಷಕರು ಮತ್ತು ನನ್ನ ಜನರ ಬೆಂಬಲ ಇರುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಕ್ಕೆ ಧ್ವನಿಯಾಗಿ ನಾವು ಕೂಡ ಜೊತೆ ನಿಲ್ತೇವೆ ಅಂತ ಹೇಳ್ತೇನೆ. ನಿಮಗೆ ಶುಭವಾಗಲಿ, ಹೋರಾಟ ನಿರಂತರವಾಗಿರಲಿ ಸರ್. ಈ ಒಂದು ರೈತರ ದಿನಾಚರಣೆಯ ಅಂಗವಾಗಿ ವಿಶೇಷವಾಗಿ ರೈತರನ್ನ ಗುರುತಿಸಿ ರೈತರ ಬಗ್ಗೆನೇ ವಿಶೇಷವಾಗಿ ಮಾಹಿತಿಯನ್ನ ತಗೋಬೇಕು. ರೈತರ ದಿನಾಚರಣೆಯನ್ನು ಮಾಡುವಂತಹ ಉದ್ದೇಶ ಏನು, ಯಾಕೆ ಮಾಡ್ತೀವಿ ಇನ್ನೋ ಒಂದು ಕಾರ್ಯಕ್ರಮವನ್ನ ಇವತ್ತು ಇಟ್ಕೊಂಡು
ಇವತ್ತು ನಮ್ಮ ಸ್ವಂತವರು ವಿಶೇಷವಾಗಿ ಅವ್ರ ಯೂಟ್ಯೂಬ್ ಚಾನಲ್ ಮಾಡೋ ಮುಖಾಂತರ ಇವತ್ತು ರೈತರನ್ನೇ ಕೂಡ ವಿಶೇಷವಾಗಿ ಗುರುತಿಸಿ, ರೈತ ದೇಶದ ಬೆನ್ನೆಲುಬು, ರೈತ ಇಲ್ಲದ್ರೆ ಇವತ್ತು ಎಲ್ಲರೂ ಕೂಡ ಇವತ್ತು ಪರಿಸ್ಥಿತಿ ಹದೋಗಳಿಗೆ ಹೋಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಇಟ್ಕೊಂಡು ಇವತ್ತು ವಿಶೇಷವಾಗಿ ನಮ್ಮ ರೈತ ಸಂಘದ ಕಚೇರಿಗೆ ಬಂದು ವಿಶೇಷವಾಗಿ ನಮ್ಮ ಸಂದರ್ಶನವನ್ನ ಮಾಡಿ ಇವತ್ತು ನಮ್ಮ ಜೊತೆಗೆ ಎಲ್ಲರೂ ಕೂಡ ಜೊತೆಗೆ ನಾನು ರೈತರ ಜೊತೆಗೆ ಇರ್ತೇನೆ, ನೀವು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಹೋರಾಟದಲ್ಲಿ ನಾನು ಜೊತೆಗೆ ಇರ್ತೇನೆ, ನಿಮ್ಮ ರೈತ ಸಂಘದ ಹೋರಾಟದ ಒಂದು ಮಾತುಗಳನ್ನ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚು ಪ್ರಸಾರವನ್ನ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದರೆ, ಬಹುಶಃ ಅವರು ಇವತ್ತು ವಿಶೇಷವಾಗಿ ನಮ್ಮನ್ನ ಗುರುತಿಸಿ ನಮಗೆ ಮಾತಾಡಿಸಿದರೆ, ನಮ್ಮನ್ನ ವಿಶೇಷವಾಗಿ ಅವರ ಒಂದು ಚಾನಲ್ನ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಜನತೆಗಳು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ, ಯಾವುದೇ ಕಾರ್ಯಕ್ರಮ ವಿಶೇಷವಾಗಿ ಒಂದು ರೈತ ಸಂಘದ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರ ಒಂದು ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಅವ್ರಿಗೆ ಹೆಚ್ಚು ಹೆಚ್ಚು ಜನ ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ಮತ್ತೊಮ್ಮೆ ನನ್ನ ತಾಲೂಕಿನ ಜನತಾ ಪರವಾಗಿ ಭಕ್ತಿಪೂರ್ವಕವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಎಲ್ಲರಿಗೂ ಕೂಡ ನಮಸ್ಕರಿಸ್ತಾ ಇದ್ದೀನಿ. ಕಾಂಟೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ಹೆಚ್ಚು ಜನಗಳನ್ನು ಚಾನಲ್ ಅನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ಸರ್.